ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಈ ಪ್ಯಾಟ್ರ್ಗಳನ್ನ ನೋಡಿಕೊಂಡು ಮತ್ತು ಅದರ ಹೊಂದಾಣಿಕೆಗಳು ನೋಡಿಕೊಂಡು ರಾಜಕಾರಣ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸರ್ ಏನಿದೆ ರಾಜ್? ಸತ್ಯಬಂಧು ಪತ್ರಿಕೆ ಚೀಫ್ ಎಡಿಟರ್ ರವಿ ನಾರಾಯಣ್ ಅವ್ರು ಬಂದಿದ್ದಾರೆ ಸರ್. ಯಾಕಂತೆ ಗೊತ್ತಿಲ್ಲ ಸರ್, ಏನೊಂದು ತಮ್ಮ ಹತ್ರ ಮಾತಾಡಬೇಕು ಅಂದರು. ಕಳಿಸಿ ಒಳಗಡೆ. ಸರಿ ಸರ್. ನೋಡಿ ಚಾಬ್ರಿ ಅವರೇ, ಈ ಸತ್ಯಬಂಧು ಪತ್ರಿಕೆಯ ಚೀಫ್ ಎಡಿಟರ್ ರವಿನಾರಾಯಣ್ ಅವರು ಯಾವಾಗ ಬಂದರೂ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಜೊತೆನಲ್ಲೇ ಬಂದಿರ್ತಾರೆ. ಎಂಥ ದೊಡ್ಡ ಪ್ರಾಬ್ಲಮ್ ಆದರೂ ಅದನ್ನು ಸಾಲ್ವ್ ಮಾಡೋ ಸಾಮರ್ಥ್ಯ ನಿಮಗಿದೆ, ಅದಕ್ಕೆ ಬರ್ತಾರೆ. ಹೊಗಳಿಕೆಗೆ ನಾನು ಈ ಮಾತು ಹೇಳ್ತಾ ಇಲ್ಲ. ಎಂಥ ಕಷ್ಟಕರವಾದ ಸಮಸ್ಯೆನೂ ನೀವು ಸಾಲ್ವ್ ಮಾಡೋ ನಿಮ್ಮ ವ್ಯಕ್ತಿತ್ವ ನನ್ನ ಅನುಭವಕ್ಕೆ ಬಂದಿದೆ, ಅದಕ್ಕೆ ಹೇಳಿದೆ. ಅಲ್ಲದೆ ಈ ರವಿನಾರಾಯಣ್ ತರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನಮಗೆ ಒಳ್ಳೇದು ಸರ್. ಯಾಕೆಂದರೆ ಸತ್ಯಬಂಧು ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಭಾಳ ಹೆಸರು ಮಾಡಿರೋ ಪ್ರಬಲವಾದ ಪತ್ರಿಕೆ. ಅದರ ಎಡಿಟ್ರು ನಮ್ಮ ಋಣದಲ್ಲಿದ್ದರೆ ನಮಗೆ ಅನುಕೂಲ ಅಲ್ವಾ? ರವಿನಾರಾಯಣ್ ಬಂದರು. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ, ಏನು ಬಂದಿದ್ದು? ಸರ್ ನಾನೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ. ತಮ್ಮ ಹತ್ರ ಮಾತಾಡಿದ್ರೆ ಸರಿ ಹೋಗ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಏನು ಪ್ರಾಬ್ಲಮ್ಮು? ಸರ್ ನನಗಿರೋನು ಒಬ್ಬನೇ ಮಗ, ಮನೋಹರ ಅಂತ. ಸೆಕೆಂಡ್ PUC ಪಾಸ್ ಮಾಡಿದ್ದಾನೆ ಸೈನ್ಸ್ನಲ್ಲಿ. ಮೆಡಿಕಲ್ಗೆ ಸೀಟ್ ಬೇಕು ಅಂತ ಇಷ್ಟ. ಸರ್ PUCನಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಬಂದಿದೆ, ಅದಕ್ಕೆ ಮೆರಿಟ್ ಕೋಟಾದಲ್ಲಿ ಸೀಟ್ ಸಿಗ್ತಾ ಇಲ್ಲ. ಎಷ್ಟು ಪರ್ಸೆಂಟೇಜ್ ಬಂದಿದೆ? ಸರ್ 65% ಬಂದಿದೆ, ಅದಕ್ಕೆ ಮೆರಿಟ್ ಕೋಟಾದಲ್ಲಿ ಸೀಟ್ ಸಿಗ್ತಾ ಇಲ್ಲ. ಆದರೆ ನನ್ನ ಮಗ ಮೆಡಿಕಲ್ ಓದಬೇಕು ಅಂತ ತುಂಬ ಕನಸಿಟ್ಕೊಂಡಿದ್ದಾನೆ ಸರ್. ನನ್ನ ಮಿಸ್ಸಸ್ಗೂ ಕೂಡ ಮಗ ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು ಅಂತ ಆಸೆ. ನೋಡಿ, ನಿಮ್ಮ ಮಗ PUCನಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ಗೆ ಮೆರಿಟ್ ಕೋಟಾದಲ್ಲಿ ಸಿಗೋದಿಲ್ಲ. ಯಾವುದಾದ್ರೂ ಪ್ರೈವೇಟ್ ಕಾಲೇಜ್ನ ವಿಚಾರಿಸಿ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಿಗಬಹುದು. ಈಗಾಗಲೇ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ವಿಚಾರಿಸಿದ್ದೀನಿ ಸರ್. ಯಾವ ಕಾಲೇಜು? ಮುನಿಯಪ್ಪ ಸಾಹೇಬರು ಡೈರೆಕ್ಟರ್ ಆಗಿದ್ದಾರಲ್ಲ ಸರ್, ಪಿಂಕ್ ಬ್ರೀಸ್ ಮೆಡಿಕಲ್ ಕಾಲೇಜು, ಅಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯ ನಿರ್ಧಾರ. ನಿಮ್ಮ ಮಗನ ಪಿಂಕ್ ಬ್ರೀಸ್ ಮೆಡಿಕಲ್ ಕಾಲೇಜಿಗೆ ಸೇರಿಸ್ಬೇಕು ಅಂತ ಇರೋದು. ಅಲ್ಲಿ ಟೀಚಿಂಗ್ ಮೆಥಡ್ ತುಂಬ ಚೆನ್ನಾಗಿದೆ. ಹೌದು, ಜೊತೆಗೆ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಹೌದು ಸರ್, ನಾನು ನೋಡಿದ್ದೀನಿ ಆ ಕಾಲೇಜನ್ನು. ಅದಕ್ಕೆ ನನ್ನ ಮಗನ ಕೂಡ ಅದೇ ಪಿಂಕ್ ಬ್ರೀಸ್ ಮೆಡಿಕಲ್ ಕಾಲೇಜ್ಗೆ ಸೇರಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಏನಾದರೆ? ಸರ್ ಪಿಂಕ್ ಬ್ರೀಸ್ ಮೆಡಿಕಲ್ ಕಾಲೇಜ್ ಅವರು 30 ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಕೊಡೋದಕ್ಕೆ. ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಸರ್. ಸ್ವಲ್ಪ ಕನ್ಸೆಷನ್ ಕೊಡಿಸಿ ಅಂತ ಮುನಿಯಪ್ಪ ಸಾಹೇಬ್ರನ್ನ ಕೇಳೋಣ ಅಂತ ಅಂದ್ಕೊಂಡೆ. ಆದರೆ ಆ ಮುನಿಯಪ್ಪ ಸಾಹೇಬರು ಸ್ವಲ್ಪ ರಫ್ಫು. ಮುನಿಯಪ್ಪನವರು ನಾನು ಕೇಳಿದ್ರೆ ಇದಕ್ಕೆ ಒಪ್ಪೋದು ಅನುಮಾನ ಅಂತ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸರ್. ತಾವು ಮುನಿಯಪ್ಪ ಸಾಹೇಬ್ರ ಹತ್ರ ಮಾತಾಡಿ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡಿಸ್ಕೊಡಿ ಸರ್. ಕಡಿಮೆ ಅಂದರೆ ಎಷ್ಟು? ಸರ್ ಒಂದು 20 ಲಕ್ಷ ಮಾಡಿಸ್ಬೋದಾ ಸರ್? 20 ಲಕ್ಷಕ್ಕೆ ಒಪ್ಪಿಸ್ಬೇಕು ಅಂದರೆ 10 ಲಕ್ಷ ಕನ್ಸೆಷನ್ ಮಾಡಿಸ್ಬೇಕು. ಹೌದು ಸರ್. ಸರ್ ದೊಡ್ಡ ಮನಸ್ಸು ಮಾಡಿ ತಾವು ಮುನಿಯಪ್ಪ ಸಾಹೇಬ್ರನ್ನ ಒಪ್ಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಆಯಿತು, ನಾನು ಮಾತಾಡಿ ನೋಡ್ತೀನಿ ಮುನಿಯಪ್ಪನವ್ರ ಹತ್ರ. ಆದರೆ ಪ್ರಾಮಿಸ್ ಮಾಡಲಿಕ್ಕೆ ಆಗೋಲ್ಲ, ಒಪ್ಪಿಸ್ತೀನಿ ಅಂತ. ಆಯಿತು ಸರ್, ಥ್ಯಾಂಕ್ ಯು ಸರ್. ಹಾಂ, ಮತ್ತು ನಿಮ್ಮ ಪತ್ರಿಕೆ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಸ್ವಲ್ಪ ರಾಜಕೀಯಕ್ಕೆ ಸಂಬಂಧಪಟ್ಟ ಚರ್ಚೆಗಳು ಹೆಚ್ಚು ನಡೀತಾ ಇದೆ ಪತ್ರಿಕೆಯಲ್ಲಿ. ಯಾಕೆಂದರೆ ಇತ್ತೀಚೆಗೆ ಸಾಮಾನ್ಯ ಜನರಿಗೂ ಕೂಡ ರಾಜಕೀಯದಲ್ಲಿ ಕುತೂಹಲ ಜಾಸ್ತಿ ಆಗಿದೆ ಸರ್.
ಸೊ ನಮ್ಮ ಪತ್ರಿಕೆ ಸರ್ಕ್ಯುಲೇಷನ್ನು ಜಾಸ್ತಿ ಆಗ್ತಾ ಇದೆ. ಶಿವಕೃಷ್ಣ ದೇಸಾಯಿ ಅವರ ಪಕ್ಷದಿಂದ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ನಿಲ್ತಾ ಇದ್ದಾರೆ ಅನ್ನೋದು ನಿಮ್ಗೇನಾದ್ರು ಗೊತ್ತಾ? ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಆದರೆ ಸಿದ್ಧಾರ್ಥಪುರದಿಂದ ನಿವೇದಿತಾ ಅವ್ರನ್ನ ನಿಲ್ಲಿಸಬೇಕು ಅಂತ ರೂಮರ್ ಇದೆ ಸರ್. ಶಿವಕೃಷ್ಣ ದೇಸಾಯಿ ಅವರು ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಸರ್. ಅದರಲ್ಲಿ 10 ಜನ ಅಭ್ಯರ್ಥಿಗಳ ಹೆಸರು ಹೇಳ್ತಾರಂತೆ. ನಾಳೆ ಗೊತ್ತಾಗತ್ತೆ ಸರ್. ಆ ವಿಷಯ ನನ್ನ ಕಿವಿಗೂ ಬಿತ್ತು. ಈ ಮುಂಚೆ ಈ ಕ್ಷೇತ್ರಕ್ಕೆ ರವಿಪ್ರಸಾದ್ ಶಿವಕಾಡ್ ಅವ್ರ ಮಗ ಸುದರ್ಶನ್ ಶಿವಕಾಡ್ ನಿಲ್ತಾರೆ ಅಂತ ಕೇಳಿದ್ದೆ. ಹೌದು ಚಾಬ್ರಿ ಅವರೇ, ಸುದರ್ಶನ್ ಶಿವಕಾಡ್ ಅವರು ಯಾವುದೋ ಒಂದು ಸ್ಕ್ಯಾಂಡಲ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವರೊಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅದರಲ್ಲೊಬ್ಬ ಟೀಚರ್ಗೆ ನಾನು ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಆಮೇಲೆ ಮಾತಿ ತಪ್ಪಿಟ್ರಂತೆ. ಅಂಥವ್ರಿಗೆ ಟಿಕೆಟ್ ಕೊಟ್ಟರೆ ಪಕ್ಷದ ಇಮೇಜ್ ಹಾಳಾಗಿ ಹೋಗಬಹುದು ಅಂತ ನಿವೇದಿತಾ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಚಾನ್ಸಸ್ ಹೇಗಿದೆ ಸರ್? ನಿವೇದಿತಾ ಅವ್ರು ಗೆಲ್ಬೋದಾ? ಹೇಳೋದಕ್ಕಾಗೋದಿಲ್ಲ ಛಾಬ್ರಿ ಅವರೇ. ನಿವೇದಿತಾ ಅವರಿರೋದು ಅದೇ ಸಿದ್ಧಾರ್ಥಪುರ ಏರಿಯಾದಲ್ಲೇ. ಸಿದ್ಧಾರ್ಥಪುರ ಏರಿಯಾದ ಬಗ್ಗೆ ಅನೇಕ ಜನಪರ ಟಿ ವಿ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಜನರ ಮನಸ್ಸಿನಲ್ಲಿ ನಿವೇದಿತಾ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ರಾಜಾನಂದ ಸ್ವಾಮಿಯವರ ಕೊಲೆ ಆರೋಪದಿಂದ ಮುಕ್ತರಾದ ಮೇಲೆ ಅಲ್ಲಿನ ಏರಿಯಾದ ಜನಕ್ಕೆ ನಿವೇದಿತಾ ಅವ್ರ ಬಗ್ಗೆ ಅನುಕಂಪ ಇದೆ. ಹಾಗಾಗಿ ಗೆಲ್ಲೋ ಚಾನ್ಸಸ್ ಇದೆ. ನಿಮ್ಮ ಪಕ್ಷದಿಂದ ಸಿದ್ಧಾರ್ಥಪುರಕ್ಕೆ ಯಾರನ್ನು ನಿಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಸರ್? ಹೇಳ್ತೀನಿ, ಆದರೆ ನೀವು ತಕ್ಷಣ ಬಹಿರಂಗ ಮಾಡಬಾರ್ದು. ಇಲ್ಲ ಸರ್, ಖಂಡಿತ ಯಾರಿಗೂ ರಿವೀಲ್ ಮಾಡಲ್ಲ. ದೇವಾನಂದ ಸ್ವಾಮಿಯವ್ರನ್ನ ನಿಲ್ಲಿಸಬೇಕು ಅಂತ ಇದ್ದೀವಿ. ಆದರೆ ಇನ್ನೂ ಫೈನಲೈಸ್ ಆಗಿಲ್ಲ. ಅಂದರೆ ಹೆಂಡತಿ ವಿರುದ್ಧ ಗಂಡನ್ನೇ ಯುದ್ಧಕ್ಕೆ ನಿಲ್ಲಿಸಬೇಕು ಅಂತಿದ್ದೀರಾ ಸರ್? ಇದಕ್ಕೆ ದೇವಾನಂದ ಸ್ವಾಮಿ ಅವರು ಒಪ್ಪಿದ್ದಾರಾ ಸರ್? ಇನ್ನೂ ಒಪ್ಕೊಂಡಿಲ್ಲ, ಆದರೆ ಸ್ವಲ್ಪ ಟೈಮ್ ಕೇಳಿದ್ದಾರೆ. ದೇವಾನಂದರು ಒಪ್ಪಿದ್ರೆ ನಿವೇದಿತಾ ಅವರಿಗೆ ಒಳ್ಳೆ ಫೈಟ್ ಕೊಡ್ಬೋದು. ಹಾಂ, ಖಂಡಿತ ದೇವಾನಂದ ಅವ್ರನ್ನ ಒಪ್ಪಿಸೋದಕ್ಕೆ ಒಂದು ದಾರಿ ಹುಡುಕೋಣ. ರವಿನಾರಾಯಣ್ ಅವರೇ, ನಿಮ್ಮಿಂದ ಒಂದು ಕೆಲಸ ಆಗಬೇಕಲ್ಲ. ಏನು ಹೇಳಿ ಸರ್? ಶಿವಕೃಷ್ಣ ದೇಸಾಯಿ ಅವರ ಪ್ರೆಸ್ ಮೀಟ್ಗೆ ನಾಳೆ ನೀವು ಹೋಗ್ತಾ ಇದ್ದೀರಲ್ವ? ಹೌದು ಸರ್, ನಾನೇ ಹೋಗ್ತಾ ಇದ್ದೀನಿ. ಅಲ್ಲಿ ರವಿಪ್ರಸಾದ್ ಅವರ ಮಗ ಸುದರ್ಶನ್ ಅವರು ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೊಂಡ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದಾ? ಸರ್, ಹಾಗೆ ಕೇಳೋದ್ರಿಂದ ಶಿವಕೃಷ್ಣ ದೇಸಾಯಿ ಅವರಿಗೆ ಸ್ವಲ್ಪ ಮುಜುಗರ ಆಗ್ಬೋದು. ಅದೇ ನಮಗೆ ಬೇಕಾಗಿರೋದು. ಫೈಲು ನನ್ನ ಹತ್ರನೇ ಇದ್ದಾರೆ. ಎಲ್ಲಿ? ನಮಸ್ಕಾರ ಸರ್. ನಾನು ಆಮೇಲೆ ಮಾಡ್ತೇನೆ. ನಮಸ್ಕಾರ. ಏನು ರೀ ಮಹೇಶ್, ಆಯಿತಾ ನಿಮ್ಮ ಚಿಕ್ಕಪ್ಪನ ಅಂತ್ಯಕ್ರಿಯೆ? ಹೌದು ಸರ್, ಆಯಿತು. ನೆಂಟರೆಲ್ಲ ಬಂದಿದ್ರಾ? ತುಂಬ ಜನ ಬಂದಿದ್ದರು ಸರ್. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಟೀ ಕುಡಿತೀರಾ? ಬೇಡ ಸರ್, ನಮಗೆ ತುಂಬ ಕೆಲಸ ಇದೆ. ನಮ್ಮನ್ನು ಬೇಗ ಕಳಿಸ್ಕೊಟ್ಬಿಟ್ರೆ ನಾವು ಹೊಡ್ತೀವಿ ಸರ್. ನಿಮ್ಮ ಚಿಕ್ಕಪ್ಪನ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ವಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ತುಂಬ ಮುಖ್ಯವಾದ ವಿಚಾರ ಗೊತ್ತಾಗಿದೆ. ಅಂದರೆ ಏನು ಸರ್? ನಿಮ್ಮ ಚಿಕ್ಕಪ್ಪ ಅಕಸ್ಮಾತಾಗಿ ಮೆಟ್ಲು ಜಾರಿ ಬಿದ್ದಿದ್ದಲ್ಲ, ಅದು ಮರ್ಡರ್ ಇರ್ಬೋದು ಅಂತ ಬಂದಿದೆ.
ಯಾರು ಮಾಡಿರಬಹುದು? ನಮಗೆ ಗೊತ್ತಿಲ್ಲ ಸರ್. ನೋಡಿ, ಸಾಧಾರಣವಾಗಿ ಯಾರ್ದಾದ್ರೂ ಕೊಲೆ ಆದರೆ ಅಂಥವ್ರಿಗೆ ಹೆಂಡತಿ ಮಕ್ಕಳು ಇಲ್ಲದೆ ಹೋದರೆ ಆವಾಗ ಮೊದಲು ಯಾರ ಮೇಲೆ ಸಂಶಯ ಪಡ್ತಾರೆ ಗೊತ್ತಾ? ಪೊಲೀಸ್ನವರು. ಸರ್, ಅವ್ರು ಸತ್ತ ಮೇಲೆ ಅವ್ರ ಆಸ್ತಿ ಯಾರಿಗೆ ಹೋಗುತ್ತೋ ಅವ್ರ ಮೇಲೆ ಸಂಶಯ ಪಡೋದು. ಮೋಹನ್ ದಾಸ್ ಅವ್ರಿಗೆ ಹೆಂಡತಿ ಮಕ್ಕಳಿದ್ರಾ? ಇಲ್ಲ ಸರ್. ಅವ್ರು ಸತ್ತರೆ ಅವ್ರ ಆಸ್ತಿ ಯಾರಿಗೆ ಹೋಗುತ್ತೆ? ನಮಗೆ ಬರುತ್ತೆ ಸರ್. ವಿಲ್ ಬರೆದವರು ಕೊಲೆ ಆದರೆ ವಿಲ್ ಯಾರ ಹೆಸರಿಗೆ ಮಾಡಿರ್ತಾರೋ ಅವ್ರ ಮೇಲೂ ಸಂಶಯ ಪಡ್ತಾರೆ ಪೊಲೀಸ್ನವರು, ಗೊತ್ತಾ? ನಿಮ್ಮ ಚಿಕ್ಕಪ್ಪ ನಿಮ್ಮ ಹೆಸರಲ್ಲೂ ವಿಲ್ ಮಾಡಿದ್ದಾರೆ ನೋಡಿ, ಅದ್ರ ಕಾಪಿ. ಅಂದರೆ ನಾವು ಮರ್ಡರ್ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ ಸರ್? ನಾನು ಹೇಳ್ತಾ ಇಲ್ಲ, ಸಾಕ್ಷಿ ಆಧಾರಗಳ ಹಾಗೆ ಹೇಳ್ತಾ ಇದೆ. ಸರ್, ಈಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ನಮಗೆ ಮಿನಿಸ್ಟ್ರುಗಳು ಗೊತ್ತು. ಮುಚ್ಚ್ರಿ ಬಾಯಿ. ಮಿನಿಸ್ಟ್ರಿ ಗೊತ್ತುಗಿತ್ತು ಅಂತಂದ್ರೆ ತೆಗೆದು ಒಳಗಡೆ ಹಾಕ್ಬಿಡ್ತೇನೆ. ಅಲ್ಲ ಸರ್, ಆ ಘಟನೆ ನಡೆದ ದಿನ ನಾವು ಊರಲ್ಲೇ ಇರಲಿಲ್ಲ ಸರ್. ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ನಿಮ್ಮ ಚಿಕ್ಕಪ್ಪ ತೀರು ಹೋಗಿದ್ದ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅದೇ ಸರ್, ಡಾಕ್ಟರ್ ವೈಷ್ಣವಿ ಅವರು. ಡಾಕ್ಟರ್ ವೈಷ್ಣವಿ ಅವರು ನಿಮಗೆ ಫೋನ್ ಮಾಡಿದಾಗ ನೀವೆಲ್ಲಿದ್ರಿ? ಜಲಕಂಠೇಶ್ವರ ಬೆಟ್ಟದ ಕೆಳಗಡೆ ಇರೋ ಒಂದು ಟೀ ಅಂಗಡಿಯಲ್ಲಿ ಕೂತಿದ್ವಿ ಸರ್. ಫೋನ್ ಬಂತು. ಫೋನ್ ಮಾಡಿ ವಿಷಯ ತಿಳಿಸಿದ ತಕ್ಷಣ ನೀವು ಹೊರಟ್ರಿ? ಹೌದು ಸರ್, ಅಲ್ಲಿಂದ ಹೊರಟ್ವಿ. ಹೇಗೆ ಬಂದ್ರಿ? ಬಸ್ಸಲ್ಲಿ ಸರ್. ಜಲಕಂಠೇಶ್ವರ ದೇವಸ್ಥಾನ ಇರೋದು ಇಲ್ಲಿಂದ 600 ಕಿಲೋಮೀಟ್ರ್. ಹೌದು ಸರ್. ನಾನು ಮೋಹನ್ ದಾಸ್ ಅವ್ರ ಮನೆಯಲ್ಲಿ ಮಹಜರ್ ಮಾಡ್ತಾ ಇರುವಾಗ ನೀವು ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ಅಲ್ಲಿಗೆ ಬಂದ್ರಿ? ಹೌದು ಸರ್. ನಾನು ಮಹಜರ್ ಮಾಡ್ತಾ ಇದ್ದಿದ್ದು ಬೆಳಗ್ಗೆ 9:30. ನೀವು ಅಲ್ಲಿಗೆ ಬಂದಿದ್ದು ಬೆಳಗ್ಗೆ 10 ಗಂಟೆ. ಡಾಕ್ಟರ್ ವೈಷ್ಣವಿ ಅವರು ನಿಮಗೆ ಫೋನ್ ಮಾಡಿದ್ದು ಬೆಳಗ್ಗೆ 7:15. ಅಂದರೆ 2.5 ಗಂಟೆ ಕಾಲಾವಧಿಯಲ್ಲಿ ನೀವು 600 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದ್ರಿ, ಅದು ಬಸ್ನಲ್ಲಿ. ಅದು ಬಸ್ಸು ತುಂಬ ಸ್ಪೀಡಾಗಿ ಮಾಡೋಕ್ಕೆ ಮಿನಿಸ್ಟ್ರಿಗೆ ಹೇಳ್ತೀಯ? ಮಿನಿಸ್ಟ್ರಿಗೆ? ಸರ್, ಸರ್, ನಿಜ ಹೇಳಬೇಕು ಅಂದರೆ ನಾವು ಬೆಳಗ್ಗೆ ದೇವ್ರ ಸಾಗರಕ್ಕೆ ಬಂದ್ಬಿಟ್ವಿ ಸರ್. ಮೊನ್ನೆನೇ ನಮಗೆ ದೇವ್ರ ದರ್ಶನ ಆಗೋಯ್ತು. ದೇವಸಾಗರದಲ್ಲಿರೋ ಇಸ್ಪೀಟ್ ಕ್ಲಬ್ಬಲ್ಲಿ ಇಸ್ಪೀಟ್ ಆಡ್ತಾ ಇದ್ವಿ ಸರ್. ಯಾರಾದರೂ ಸಾಕ್ಷಿ ಇದ್ದಾರಾ ನೀವು ಇಸ್ಪೀಟ್ ಆಡ್ತಾ ಇದ್ರಿ ಅನ್ನೋದಕ್ಕೆ? ಇದ್ದಾರೆ ಸರ್, ಬೇಕಾದಷ್ಟು ಜನ ಅಲ್ಲಿ ಇಸ್ಪೀಟ್ ಆಡ್ತಾಯಿದ್ರು. ಯಾವ ಕ್ಲಬ್ಬು? ಫ್ಲವರ್ ಮರ್ಚೆಂಟು ಸಿಟಿ ಕ್ಲಬ್ ಸರ್. ರೀ ಮೋಹನ್, ದೇವಸಾಗರದ ಫ್ಲವರ್ ಮರ್ಚೆಂಟ್ ಸಿಟಿ ಕ್ಲಬ್ಗೆ ಫೋನ್ ಮಾಡಿ ಕನೆಕ್ಷನ್ ತಗೊಳ್ರಿ. ಹಲೋ,
ಸರ್ ದೇವಸಾಗರ ಫ್ಲವರ್ ಮರ್ಚೆಂಟ್ ಕ್ಲಬ್ಬಾ? ಸರ್ ರುದ್ರಾಕ್ಷಿಪುರ ಪೊಲೀಸ್ ಸ್ಟೇಷನಿಂದ ನಮ್ಮ ಸಾಹೇಬ್ರು ಮಾತಾಡ್ತಾರೆ. ಒಂದು ನಿಮಿಷ ಕನೆಕ್ಟ್ ಮಾಡ್ತೀನಿ ನೋಡಿ. ಸರ್ ಫೋನ್ ತಗೊಳ್ಳಿ ಸರ್. ಹಲೋ, ನಮಸ್ಕಾರ. ಏನು ರೀ ನಿಮ್ಮ ಹೆಸರು? ಹಾಂ, ನಾಗರಾಜ್. ನಿಮಗೆ ಜಗದೀಶ್ ದಾಸ್, ಮಹೇಶ್ ದಾಸ್ ಅನ್ನೋರು ಗೊತ್ತಾ ನಿಮಗೆ? ರಿಟೈರ್ಡ್ IAS ಆಫೀಸರ್ ಮೋಹನ್ ದಾಸ್ ಅವರ ಅಣ್ಣನ ಮಕ್ಕಳು. ಓಹೋ, ಅವರಿಬ್ಬರು ಮೊನ್ನೆ ನಿಮ್ಮ ಇಸ್ಪಿಟ್ ಕ್ಲಬ್ಬಲ್ಲಿ ಆಡ್ತಾ ಇದ್ರಾ? ಓಹ್, ಹೌದಾ? ಓಕೆ, ಥ್ಯಾಂಕ್ ಯು. ನೋಡಿದ್ರ ಸರ್, ದೇವ್ರ ಸತ್ವಾಗ್ಲೂ ನಾವು ಸುಳ್ಳು ಹೇಳಲ್ಲ ಸರ್. ಮತ್ತೆ ಯಾರು ಕೊಲೆ ಮಾಡಿರಬಹುದು ನಿಮ್ಮ ಚಿಕ್ಕಪ್ಪನ? ಸರ್, ಆ ಡಾಕ್ಟ್ರು ವೈಷ್ಣವಿ ಇದಾರಲ್ಲ, ಆ ಅಮ್ಮ ಕೊಲೆ ಮಾಡಿರಬೇಕು. ಅವ್ರು ಯಾಕ್ರಿ ಕೊಲೆ ಮಾಡ್ತಾರೆ? ಏನು ಕಾರಣ ಇರ್ಬೋದು ಅವ್ರಿಗೆ? ಯಾತು ಕೊಲೆ ಮಾಡಿಸಿದವರು ಯಾರು ಗೊತ್ತು ಸರ್? ಒಂದಂತೂ ನಿಜ, ಆ ಅಮ್ಮ ಬಲಿ ಚಾಲಾಕಿ. ರೀ, ಚಾಲಾಕಿರೋಲ್ಲ ಕೊಲೆ ಮಾಡಿಬಿಡ್ತಾರಾ? ಮೋಹನ್ ದಾಸ್ ಅವರ ಕೊಲೆ ಮಾಡಬೇಕು ಅಂದರೆ ಅವ್ರ ಸಾವಿಂದ ಲಾಭ ಬರೋರು ಕೊಲೆ ಮಾಡಬೇಕು. ಡಾಕ್ಟರ್ ವೈಷ್ಣವಿ ಅವ್ರಿಗೆ ಏನು ಲಾಭ ಇದೆ? ಲಾಭ ಇರೋದು ನಿಮಗೆ. ಅಯ್ಯೋ, ನಾವು ಊರಲ್ಲೇ ಇರಲಿಲ್ವಲ್ಲ ಸರ್. ಮಹೇಶ್, ಒಬ್ರು ಅನ್ನ ತಿಂದು ಅವ್ರ ದುಡ್ಡಿಗೆ ಮೋಸ ಮಾಡೋರನ್ನ ಏನಂತ ಕರಿಬಹುದು? ಅಂದರೆ ಏನಂತ ಕರಿಬಹುದು ರೀ? ಬದ್ಮಾಶ್ ಅಂತ ಕರಿಬಹುದಾ? ಯಾರು ಹಾಗೆ ಮಾಡಿದ್ದಾರೆ ಸರ್? ನೀವೇ. ಮೋಹನ್ ದಾಸ್ ಅವರು ಚೆಕ್ ಬರೆದು ಕೊಟ್ಟಾಗೆಲ್ಲ ಫೋರ್ಜರಿ ಮಾಡಿ 19 ಲಕ್ಷ ಹೊಡೆದಿದ್ದೀರಾ 2 ವರ್ಷದಲ್ಲಿ. ಹೌದೋ ಇಲ್ವೋ? ಸಂಬಂಧಪಟ್ಟ ಬ್ಯಾಂಕ್ನಿಂದ ಡಾಕ್ಯುಮೆಂಟ್ಸ್ ತರಿಸಿದ್ದೀನಿ. ಇದೆ ತಾನೆ? ಹೌದೋ ಅಲ್ವೋ? ಹಿಂದೆ ಒಂದ್ಸಲಿ ಡಿಮ್ಯಾಂಡ್ ಡ್ರಾಫ್ಟ್ನ ಫೋರ್ಜರಿ ಮಾಡಿ ಸುಡ್ಕೊಪ್ಪ ಜೈಲಲ್ಲಿದ್ರಿ ನೋಡಿ. ನೀವೇ ಕೊಲೆ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸಾಕ್ಷಿ ಆಧಾರಗಳು ಪೂರ್ತಿಯಾಗಿ ಸಿಕ್ಕಿಲ್ಲ. ಇವತ್ತಲ್ಲ ನಾಳೆ ಅದು ಸಿಕ್ಕೇ ಸಿಗುತ್ತೆ. ನಾವೇ ಕೊಲೆ ಮಾಡಿಸಿದ್ದು ಅಂತ ಇವತ್ತೇ ಒಪ್ಕೊಂಡ್ರೆ ಶಿಕ್ಷೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸರ್, ಏನು ಮಾತಾಡ್ತಿದ್ದೀರಿ ಸರ್? ದೇವರಾನು ನಾವು ಕೊಲೆ ಮಾಡಿಲ್ಲ ಸರ್. ಸರಿ, ಹೊರಡಿ. ಆಮೇಲೆ ಊರು ಬಿಟ್ಟು ಹೋಗೋ ಪ್ರಯತ್ನ ಮಾಡಬೇಡಿ. ಪಾತಾಳದಲ್ಲಿದ್ರು ಹುಡುಕೊಂಡು ಎಳ್ಕೊಂಬರ್ತೀನಿ. ಔಟ್. ಜಗದೀಶ,